ಧನ್ಯವಾದಗಳು ಇಶಾನಿ. ಈ ನೃತ್ಯ ಪುರಂದರದಾಸರ ವಚನ, ತುಂಬ ಚೆನ್ನಾಗಿ ನೃತ್ಯವನ್ನು ಮಾಡಿದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ. ನಮ್ಮ ನಾಡನ್ನು ಆಳಿದ ರಾಜರು, ರಾಣಿಯರು, ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಮಹನೀಯರು, ನಮ್ಮ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೆ ಏರಿಸಿದ ಗಣ್ಯರು, ಲೆಕ್ಕವಿಲ್ಲದಷ್ಟು ಅದರಲ್ಲಿ ಕೆಲವು ಗಣ್ಯರು ವೇಷಭೂಷಣದಲ್ಲಿ ಸ್ವಾಗತಿಸಿ ನಮ್ಮ ವಸತಿ ಸಮುಚ್ಚಯದ ಚಿಣ್ಣರುಗಳು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಅಮೋಘ ವರ್ಷ ಕನ್ನಡ ನಾಡಿನ ಚಿನ್ನದ ರಾಜ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಕರ್ನಾಟಕದ ಕಲೆ, ಸಾಹಿತ್ಯ, ವಾಣಿಜ್ಯ, ವಾಸ್ತುಶಿಲ್ಪಗಳಧಿಸಿ ತಮ್ಮ ಚಾತುರ್ಯ ಧೀಮಂತಿಕೆಗಳಿಂದ ಕರುನಾಡಿನ ಇತಿಹಾಸವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದ ರಾಜ್ಯದಲ್ಲಿ ರಾಷ್ಟ್ರಕೂಟ ಅರಸ ಅಮೋಘ ವರ್ಷ ಮೊದಲಿಗ. ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ ಗ್ರಂಥ ಬರೆಸಿದ ಯಶಸ್ಸು ಅಮೋಘ ವರ್ಷನದು. ಸೊ ನೆಕ್ಸ್ಟ್ ಕೆಂಪೇಗೌಡ. ಅಮೋಘ ವರ್ಷ ರಾಷ್ಟ್ರಕೂಟರಲ್ಲಿ ತುಂಬ ಪ್ರಸಿದ್ಧವಾದ ಅರಸ. ಸೊ ಕನ್ನಡ ನಾಡು ಅಂತ ನಾವು ಹೇಳೋದಾದರೆ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗದ ಹೆಸರು ತುಂಬ ಅಗ್ರಸ್ಥಾನದಲ್ಲಿದೆ. ಸೊ ನೆಕ್ಸ್ಟ್ ಕೆಂಪೇಗೌಡ. ಕೆಂಪೇಗೌಡರ ಬಗ್ಗೆ ನಿಮಗೆ ಹೆಚ್ಚು ಹೇಳೋದು ಅವಶ್ಯಕತೆ ಏನಿಲ್ಲ. ಏನಕ್ಕೆ ಅಂದರೆ ಬೆಂಗಳೂರಿನ ಕಟ್ಟಿದ ರಾಜ ಕೆಂಪೇಗೌಡ. ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಯಲಹಂಕ ನಾಡಿನ ಪಾಳೆಗಾರ. ದುರದೃಷ್ಟಿಯಿಂದ ಬೆಂಗಳೂರನ್ನು ನಿರ್ಮಿಸಿದ ನಿರ್ಮಾತೃ. ಅಂದೇ ಅವರು 4 ಮಹಾದ್ವಾರಗಳನ್ನು ನಿರ್ಮಿಸಿದ್ದರು. ಬೆಂಗಳೂರು ಪೂರ್ವಕ್ಕೆ ಹಲಸೂರು, ಪಶ್ಚಿಮಕ್ಕೆ ಸೊಂಡೆಕೊಪ್ಪದ ದ್ವಾರ, ಉತ್ತರಕ್ಕೆ ಯಲಹಂಕ ದ್ವಾರ, ದಕ್ಷಿಣಕ್ಕೆ ಆನೆಕಲ್ ದ್ವಾರ. ರಾಜಧಾನಿಯ ಜೊತೆಗೆ 64 ಪೇಟೆಗಳನ್ನು ನಿರ್ಮಿಸಿದರು. ಸೊ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರಿಗೆ ನಮ್ಮ ಹಾರ್ದಿಕ ಶುಭಾಶಯಗಳು. ನೆಕ್ಸ್ಟ್ ಡಾಕ್ಟರ್ ರಾಜಕುಮಾರ್. ಅಣ್ಣ ಅವರು ಹಿಂದೆ ಪ್ರಸಿದ್ಧರಾದ ಕನ್ನಡದ ಮೇರು ನಟ ಡಾಕ್ಟರ್ ರಾಜಕುಮಾರ್. ಎಂದಿಗೂ ಸುಮಾರು 205 ಕನ್ನಡ ಚಲನಚಿತ್ರಗಳಲ್ಲಿ ನಾಯಕರಾಗಿ ನಟಿಸಿ ಮೆರೆದ ಕೀರ್ತಿ ರಾಜಕುಮಾರ್ ತನ್ನ ನಟನೆಗಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಪಾತ್ರರಾಗಿದ್ದ, ಕರ್ನಾಟಕ ರತ್ನ ಪಡೆದ ಹೆಮ್ಮೆಯ ನಮ್ಮ ಕನ್ನಡದ ನಟ. ಪೌರಾಣಿಕ, ಸಾಮಾಜಿಕ, ಸಾಂಸಾರಿಕ ಯಾವುದೇ ಪಾತ್ರವಿರಲಿ ಅದರ ಹೊಳ ಹೊಕ್ಕು ನಟಿಸಿದ ನಟ ಸಾರ್ವಭೌಮ ಕರ್ನಾಟಕ ರತ್ನ ಡಾಕ್ಟರ್ ರಾಜಕುಮಾರ್. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡಿನಲ್ಲಿ ಮೆಟ್ಟಬೇಕು ಅಂತ ನಮ್ಮ ಅಣ್ಣ ಅವರು ಹೇಳಿದ ಗಾನ ತುಂಬಾ ಸೂಪರ್. ರಾಜಕುಮಾರ ಪಾತ್ರದಲ್ಲಿ ಬಾಲನಟ ನಮೀಶ್. ಧನ್ಯವಾದಗಳು. ನೆಕ್ಸ್ಟ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಸೊ ಶ್ರೀನಿವಾಸ ನಾಮಾಂಕಿತದಿಂದ ತುಂಬಾ ಪ್ರಸಿದ್ಧರು. ಕನ್ನಡದ ಚರಿತ್ರೆ ಅಪ್ರತಿಮ ಲೇಖಕರು. ಮಾಸ್ತಿ ಕನ್ನಡದ ಆಸ್ತಿ ಎಂದರೆ ತಪ್ಪಾಗಲದು. ಶ್ರೀನಿವಾಸ ನಾಮದಿಂದ ಖ್ಯಾತರಾದ ಮಾಸ್ತಿಯವರು ಹಲವಾರು ಕವನ ಸಂಕಲನಗಳು, ಕಾದಂಬರಿ, ನವೋದಯ ಕನ್ನಡ ಸಾಹಿತ್ಯಗಳನ್ನು ತುಂಬಾ ಚೆನ್ನಾಗಿ ಬರೆದಿರುತ್ತಾರೆ. ಇವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಸಾವಿತ್ರಿ, ಕಾಕನಕೋಟೆ, ಚಂಡಮಾರುತ, ಕಾಳಿದಾಸ, ಭಾನುರಿ ದೃಶ್ಯಗಳು, ಅಜ್ಜನ ದಾರಿ ಇವು ಪ್ರಖ್ಯಾತ ಕೃತಿಗಳು. ಥ್ಯಾಂಕ್ ಯು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ನೆಕ್ಸ್ಟ್ ಡಿ.ವಿ. ಗುಂಡಪ್ಪನವರು ತುಂಬಾ ಪ್ರಸಿದ್ಧರಾದ ಕವಿಯವರು. ಡಿ.ವಿ.ಜಿ ಅಂದರೆ ದೇವನಹಳ್ಳಿ ಗುಂಡಪ್ಪನವರು. ಸೊ ಕರ್ನಾಟಕದ ಪ್ರಸಿದ್ಧ ಸಾಹಿತಿ ಮತ್ತು ಪತ್ರಕರ್ತರು. ಇವರು ಕನ್ನಡದ ಆಧುನಿಕ ಸರ್ವಜ್ಞ ಎಂದು ತುಂಬಾ ಪ್ರಚಲಿತವಾಗಿದ್ದಾರೆ. ಮಂಕುತಿಮ್ಮನ ಕಗ್ಗ ಇವರ ಪ್ರಸಿದ್ಧವಾದ ಕವನ ಸಂಕಲನಗಳು. ಇವರಿಗೆ ಕರ್ನಾಟಕ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಸರ್ವಜ್ಞ ಯಾರಿಗೆ
ಗೊತ್ತಿಲ್ಲ. ಸರ್ವಜ್ಞ ಕನ್ನಡ ನಾಡಿನ ಒಬ್ಬ ತ್ರಿಪದಿಯ ಬ್ರಹ್ಮ ಅಂತ ಹೇಳಬಹುದು. ಸರ್ವಜ್ಞ ಅವರ ತ್ರಿಪದಿಗಳಲ್ಲಿ ತುಂಬಾ ಮುಖ್ಯವಾಗಿ ತುಂಬ ತ್ರಿಪದಿಯ ಬ್ರಹ್ಮರಾಗಿ ಕನ್ನಡದಲ್ಲಿ ಮೆರೆದಿದ್ದಾರೆ. ಹಾವೇರಿ ಜಿಲ್ಲೆ ಹಿರೇಕೂರೂರು ಅಂಬಲಾಪುರದಲ್ಲಿ ಜನಿಸಿದ ಪುಷ್ಪದತ್ತ ಸರ್ವಜ್ಞನಾಗಿ ಬೆಳೆದು ಬಂದ ತ್ರಿಪದಿಗಳ ಬ್ರಹ್ಮನಾಗಿ ಇಂದಿಗೂ ಚಿರಪರಿಚಿತ. ಮೂರ್ಖನಿಗೆ ಬುದ್ಧಿಯನ್ನು ನೂರ್ಕಾಲ ಹೇಳಿದರೇನು, ಗೋರ್ಕಲ್ಲ ಮೇಲೆ ಮಳೆ ನೆರೆದರೇನು, ಆಕಲ್ಲು ನೀರು ಕುಡಿಯುವುದೇ ಸರ್ವಜ್ಞ. ಇದು ತ್ರಿಪದಿ ಬ್ರಹ್ಮ ತುಂಬಾ ಸರಳವಾಗಿ ಜನರು ಜೀವನದಲ್ಲಿ ಅಳವಡಿಸಿಕೊಳ್ಳಲು ತುಂಬಾ ಯೋಗ್ಯವಾದ ಒಂದು ತ್ರಿಪದಿ. ಥ್ಯಾಂಕ್ ಯು. ನೆಕ್ಸ್ಟ್, ರಾಣಿ ಅಬ್ಬಕ್ಕ. ರಾಣಿ ಅಬ್ಬಕ್ಕ ಎಲ್ಲರಿಗೂ ಗೊತ್ತು. ಸೊ ಗೋವಾದಲ್ಲಿ ಪೋರ್ಚುಗೀಸರನ್ನ ಪ್ರಪ್ರಥಮ ಬಾರಿಗೆ ಧಿಕ್ಕರಿಸಿ ನಿಂತ ಕರ್ನಾಟಕದ ಪ್ರಪ್ರಥಮ ವೀರ ಮಹಿಳೆ ರಾಣಿ ಅಬ್ಬಕ್ಕ. ಸೊ ರಾಣಿ ಅಬ್ಬಕ್ಕ ಪೋರ್ಚುಗೀಸರನ್ನ ತುಂಬಾ ದಿಟ್ಟತನದಿಂದ ಎದುರಿಸಿ ನಿಂತರು. ಉಳ್ಳಾಲವು ಇವರ ರಾಜಧಾನಿಯಾಗಿದೆ. ಅಭಯರಾಣಿ ಎಂದು ಪ್ರಸಿದ್ಧರಾದ ರಾಣಿ ಅಬ್ಬಕ್ಕ. ಮುಂದಿನ ಸರದಿ ಒನಕೆ ಓಬವ್ವ. ಒನಕೆ ಓಬವ್ವ ಚಿತ್ರದುರ್ಗದ ಒಬ್ಬ ವೀರ ಮಹಿಳೆ. ಹೈದರಾಲಿಯನ್ನು ತುಂಬಾ ಸದೆಬಡಿದು ಚಿತ್ರದುರ್ಗದ ಪತಾಕೆಯನ್ನು ಏರಿಸಿದ ವೀರ ಮಹಿಳೆ ಒನಕೆ ಓಬವ್ವ. ಥ್ಯಾಂಕ್ ಯು. ಒನಕೆ ಓಬವ್ವನ ಇತಿಹಾಸ ಎಲ್ಲರಿಗೂ ತುಂಬಾ ಚಿರಪರಿಚಿತ. ಚಿತ್ರದುರ್ಗದಲ್ಲಿ ನಾವು ಎಲ್ಲೇ ಹೋದರೂ ಓಬವ್ವನ ಕಿಂಡಿ ನಾವು ಈಸಿಯಾಗಿ ನೋಡಬಹುದು. ಸೊ ಒಂದು ಇತಿಹಾಸದ ಒಂದು ಹಿಸ್ಟಾರಿಕಲ್ ಹೆಸರು. ಸೊ ಒನಕೆ ಓಬವ್ವ. ಸೊ ನೆಕ್ಸ್ಟ್, ವಿಷ್ಣುವರ್ಧನ್. ಸಾಹಸ ಸಿಂಹ ವಿಷ್ಣುವರ್ಧನ್. ಸೊ ಡಾಕ್ಟರ್ ರಾಜ್ಕುಮಾರ್ ನಂತರ ನಾವು ಒಂದು ಹೆಸರಿಸಬಹುದಾದ ಹೆಸರು ಸಾಹಸ ಸಿಂಹನೆಂದೇ ಪ್ರಖ್ಯಾತಿಯಾದ ಡಾಕ್ಟರ್ ವಿಷ್ಣುವರ್ಧನ್. ಕನ್ನಡದಲ್ಲಿ ಮಾಡದ ಪಾತ್ರಗಳಿಲ್ಲ. ಸುಮಾರು 200 ಚಲನಚಿತ್ರಗಳಲ್ಲಿ ನಟಿಸಿರುವ ಇವರು ಕನ್ನಡದ ಮೇರು ನಟರಲ್ಲಿ ಒಬ್ಬರು. ನಾಗರಹಾವು, ಯಜಮಾನ, ಸಿಂಹಾದ್ರಿಯ ಸಿಂಹ, ವೀರಪ್ಪ ನಾಯಕ ಕನ್ನಡಿಗರು ಎಂದೂ ಮರೆಯದ ಚಿತ್ರಗಳು. ಕನ್ನಡದ ತುಂಬಾ ಒಬ್ಬ ಅಚ್ಚುಮೆಚ್ಚಿನ ನಟ. ಸೊ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಡಗೈ ಬಳೆ, ಎಡಗೈ ತುಂಬಾನೇ ಪ್ರಸಿದ್ಧವಾದ ಒಂದು ಸ್ಟೈಲ್. ನೆಕ್ಸ್ಟ್ ಶಂಕರ್ ನಾಗ್ ಆಟೋ ರಾಜ. ನಮ್ಮ ತುಂಬಾ ಇಷ್ಟವಾದ ಆಟೋ ರಾಜ ಶಂಕರ್ ಕನ್ನಡಿಗರ ಮರೆಯದ ಮಾಣಿಕ್ಯ. ಕನ್ನಡ ಚಿತ್ರರಂಗ ಮತ್ತು ರಂಗಭೂಮಿಯಲ್ಲಿ ನುರಿತ ತಂತ್ರಜ್ಞ ಕಲಾವಿದ ಹಾಗೂ ನಿರ್ದೇಶಕ. ಅಜಾತ ಶತ್ರುವಾಗಿ ಎಲ್ಲ ನಟರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ ಮಹಾನ್ ನಟ. ಆತನ ನಡಿಗೆಯೇ ಒಂದು ಸ್ಟೈಲ್. ಆತನ ಎಸ್ಪೆಷಲಿ ಪೊಲೀಸ್ ರೋಲ್ ತುಂಬಾ ಪ್ರಸಿದ್ಧವಾದ ಒಂದು ಪಾತ್ರ. ಸೊ ಇವರ ಸ್ಟೈಲೇ ಒಂದು ತುಂಬಾ ಪ್ರಸಿದ್ಧವಾಗಿದೆ. ಪ್ರತಿಯೊಬ್ಬ ಆಟೋ ಚಾಲಕರಿಗೆ ಇಂದಿಗೂ ಮನದೈವ. ಅಂದ್ರೆ ಪ್ರತಿಯೊಬ್ಬರು ಆಟೋ ಚಾಲಕರು ಪೂಜೆ ಮಾಡ್ತಾ ಇದ್ದಾರೆ. ಆತರ ಪಾತ್ರವನ್ನು ಮಾಡಿದ್ದು ಶಂಕರ್ ನಾಗ್ಗೆ ನಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದಗಳು. ಥ್ಯಾಂಕ್ ಯು. ನೆಕ್ಸ್ಟ್, ವೀರೇಂದ್ರ ಹೆಗ್ಗಡೆ ಅವರು ಧರ್ಮದರ್ಶಿ, ಧಾರ್ಮಿಕ ಕಾರ್ಯಕರ್ತ, ಸಮಾಜ ಕಾರ್ಯಕರ್ತ. ಧರ್ಮಸ್ಥಳ ಕ್ಷೇತ್ರ ನಮ್ಮ ಕನ್ನಡ ನಾಡಿನಲ್ಲಿ ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೆ ಮೊದಲನೆಯಾಗಿ ನಮಗೆ ಜ್ಞಾಪಕ ಬರೋದು ಧರ್ಮಸ್ಥಳದಲ್ಲಿ ಯಾವುದೇ ಅನ್ನದಾನವಾಗಲಿ, ಸಾಮಾಜಿಕ ಕಳಕಳಿಯಾಗಲಿ, ಸೊ ನಮಗೆ ವೀರೇಂದ್ರ ಹೆಗ್ಗಡೆ ಅವರು ತುಂಬಾ ಜ್ಞಾಪಕ ಬರ್ತಾರೆ. ಧರ್ಮಸ್ಥಳ ಹಾಗೂ ವಿವಿಧ ಪ್ರದೇಶಗಳಲ್ಲಿ ಸಮಾಜ ಸೇವೆ, ಆರೋಗ್ಯ, ವಿಕಾಸ, ಶೈಕ್ಷಣಿಕ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸುತ್ತಿರುತ್ತಾರೆ. ಕರ್ನಾಟಕ ರತ್ನ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ತುಂಬಾ ಯೋಜನೆಯನ್ನು ಹಾಕೊಂಡಿದ್ದಾರೆ. ಅವು ಇಂದಿಗೂ ತುಂಬಾ ಚಾಲ್ತಿಯಲ್ಲಿದೆ. ಧನ್ಯವಾದಗಳು. ನೆಕ್ಸ್ಟ್, ನಮ್ಮ ಎಲ್ಲರ ಅಚ್ಚುಮೆಚ್ಚು ಪುನೀತ್ ರಾಜ್ಕುಮಾರ್ಗೆ ಒಂದು ದೊಡ್ಡ ತಪ್ಪಾಳೆ. ಪುನೀತ್ ರಾಜ್ಕುಮಾರ್ ಬಗ್ಗೆ ನಾವು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಪುನೀತ್ ನಮ್ಮ ಬಾಲನಟ ಲೋಹಿತ್ನಾಗಿ ಅವನು ರಾಜಕುಮಾರ ಮಗನಾಗಿ ಬಂದರೂ ಸಹ ಎಲ್ಲರಿಗೂ ಅಚ್ಚುಮೆಚ್ಚು ಪುನೀತ್ ರಾಜ್ಕುಮಾರ್. ಅಪ್ಪು ಚಿತ್ರದ ಮೂಲಕ ಕಿರುತೆರೆ
ಕನ್ನಡ ಹಿರಿತೆರೆಯಲ್ಲಿ ಬಂದು ಅಪಾರ ಮನ್ನಣೆಯನ್ನು ಗಳಿಸಿದ ಅಪ್ಪು, ನಮ್ಮ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್. ಸೊ ಬಾಲನಟ ಲೋಹಿತ್ ಅವರ ಹೆಸರಲ್ಲೇ ಕಾಣದಂತೆ ಮಾಯವಾದನು ಸುಮಾರು ಹಾಡುಗಳನ್ನು ಹಾಡಿ ಆ ಚಿಕ್ಕ ವಯಸ್ಸಿನಲ್ಲೇ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಬಾಲನಟ ಪುನೀತ್ ಇಂದಿಗೆ ನಮ್ಮನ್ನು ಅಗಲಿದ್ರೂ ಸಹ ಇವತ್ತು ಅಪ್ಪನಿಗಿಂತ ಮಗ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಅಂತ ತೋರಿಸಿದ ಏಕೈಕ ನಟ. ದೊಡ್ಡವರಿಂದ ಚಿಕ್ಕರವರೆಗೂ ಈಗಿನ ಜನರೇಷನ್ವರೆಗೂ ತುಂಬಾ ಅಚ್ಚುಮೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅಂತ ಹೇಳೋದಕ್ಕೆ ನಮಗೆ ಖಂಡಿತ ಹೆಮ್ಮೆ ಆಗುತ್ತೆ. ಧನ್ಯವಾದಗಳು. ನೆಕ್ಸ್ಟ್ ಮುಂದಿನ ಪಾತ್ರ ಪುರಂದರದಾಸರ ಬಗ್ಗೆ ನಾವು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಅಂದರೆ ಕರ್ನಾಟಕ ಸಂಗೀತದ ಪಿತಾಮಹ. ಕನ್ನಡದಲ್ಲಿ ಅವರು ರಚಿಸಿದ ಗೀತೆಗಳು, ಕೃತಿಗಳು ತುಂಬಾ ಹಲವಾರು. ಅವರು ಸಾಮಾಜಿಕ ಕಳಕಳಿ. ಅವರ ಹಾಡುಗಳಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಸಾಮಾಜಿಕ ಕಳಕಳಿ, ಸಮಾಜದ ಸಮಸ್ಯೆಗಳನ್ನು ತುಂಬಾ ಸರಳವಾಗಿ ಅವರು ಹಾಡಿನ ಮೂಲಕ ಹೇಳ್ತಾ ಇದ್ರು. ಅವರು ಯಾವುದೇ ರೀತಿಯಿಂದನೂ ಅಷ್ಟೇನೆ ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ತುಂಬಾ ಪ್ರಸಿದ್ಧವಾದ ಹಾಡು. ಸೊ ಪುರಂದರದಾಸರು ಸಂಗೀತ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳೋದ್ರಲ್ಲಿ ತುಂಬಾ ಪ್ರಸಿದ್ಧ. ತುಂಬಾ ಇಷ್ಟಪಟ್ಟು ಈ ಪಾತ್ರಗಳನ್ನ ಹಾಕೊಂಡಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಕರ್ನಾಟಕದ ಸರ್ವಾಂಗ
ಅವನಿ ಮತ್ತು ಸಿರಿ ನಟ. ಈಗ ನಮ್ಮ ಮುಂದಿನ ಪ್ರಸ್ತುತಿ ಶ್ರೀಕೃಷ್ಣ ಅರ್ಜುನನಿಗೆ ಮಾತ್ರ ಭಗವದ್ಗೀತೆಯನ್ನು ಉಪದೇಶಿಸಿದ್ದಾರೆ. ಒಂದು ತಿಂಗಳಿಂದ ಜಾಯ್ನ್ ಆಗಿರೋದ್ರಿಂದ ಹಾಗೆ ಅವರು ಸುಮ್ಮನೆ ಕೂತಿರ್ತಾರೆ, ಯಾರು ಭಿನ್ನ ಅನಿಸ್ಕೋಬಾರ್ದು. नरं चैव नरोत्तमं देवीं सरस्वती व्यासं ततो जयमुदीरयेत्। अथ दशमोऽध्यायः विभूतियोगः। श्रीभगवानुवाच भूय एव महाबाहो शृणु मे परमं वचः यत्तेऽहं प्रीयमाणाय वक्ष्यामि हितकाम्यया। न मे विदुःसुरगणाः प्रभवं न महर्षयः। अहं आदिर्हि महर्षीणां च सर्वशः यो मामजं अनादिं च वेत्ति लोकमहेश्वरम् असम्मूढः समर्थ्येषु सर्वपापैः प्रमुच्यते। बुद्धिर्ज्ञानं असम्मोहः क्षमा सत्यं दमः शमः सुखं दुःखं भवो भावः भयं चाभयमेव च अहिंसा समता तुष्टिः तपो